ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ವಿಜಯಪುರ ಜಿಲ್ಲೆಯ ದ್ಯಾಬೇರಿಯಲ್ಲಿಂದು ನಡೆಯಿತು. ಈ ವೇಳೆ ಕೃಷಿ ಅಧಿಕಾರಿಗಳು ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಪ್ರಕಾಶ್ ಚೌಹಾಣ್ ಅವರು ಮಾತನಾಡುತ್ತಾ, ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯುತ್ತಿದ್ದು, ರೈತರಿಗೆ ಈ ಸಂಬಂಧ ಅಗತ್ಯ ಮಾಹಿತಿ ನೀಡುವ ಕಾರ್ಯಾಗಾರ ಇದಾಗಿದೆ ಎಂದರು. ಡಾಕ್ಟರ್ ಎಬಿ ಪಾಟೀಲ್ ಮಾತನಾಡುತ್ತಾ, ಪ್ರತಿ ಕ್ವಿಂಟಾಲ್ ತೊಗರಿಗೆ 8,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಲಾಗಿದೆ. ಉತ್ತಮ ತಳಿಯ ತೊಗರಿ ನೀಡಲಾಗುತ್ತಿದೆ. ಜೊತೆಗೆ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸಲಾಗುತ್ತಿದೆ ಎಂದರು. ನಾಟಿ ಪದ್ಧತಿ ಅಥವಾ ಬೀಜ ಹೂಡಿಕೆ ಮತ್ತು ಬೇರೆ ಬೇರೆ ಪ್ರಾತ್ಯಕ್ಷಿಕೊಂಡು ಪ್ರಚಾರ ತಗೊಂಡಾಗ ಆಮೇಲೆ ರೈತರಿಗೂ ಕೂಡ ಅದು ಒಳ್ಳೆ ಲಾಭದಾಯಕ ಅನ್ನಿಸ್ತು. ಆ ಸೂರ್ಯಕಾಂತಿಯಿಂದ ನಮ್ಮ ಹಾನಿ ಆಗ್ತದೆ ಅಂತ ಹೇಳಿ ಈ ಬೆಳೆ ಆರೋಗ್ಯ ಹೆಚ್ಚಾಗಿ ಇವತ್ತಿನ ದಿವಸ ನಮ್ಮ ತೊಗರಿ ಬೆಳೆ ಸುಮಾರು 5 ಲಕ್ಷ ಹೆಕ್ಟರ್ದಷ್ಟು ಇದು ಆಗ್ತಾ ಇದೆ. ಅತ್ಯುತ್ತಮ ತಳಿಗಳು ಬಂದಿದ್ದಾವೆ, ಕಡಿಮೆ ಡೊನೇಷನ್ ಇರ್ತಕ್ಕಂಥ ತಳಿಗಳು ಬಂದಿದ್ದಾವೆ, ರೋಗ ಕೀಟ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಅದರಲ್ಲೇ ಮಾರ್ಕೆಟ್ ರೇಟ್ ಕೂಡ ಮೊದಲಿಗಿಂತ ನಾನು ಮೊದಲು ಗೋಲ್ಗೇರಿಯಿಂದ ಬಿಜಾಪುರ ಬಸ್ನಲ್ಲಿ ಬರ್ಬೇಕಾದ್ರೆ ಬರೀ ಮಟ್ಟಿ ಜಮೀನು ಒಂದು ಮುಂಗಾರು ಬಿತ್ತಿರ್ತಿದ್ದಲ್ಲ, ಖರೀದಿ ಬಿದ್ದಿತ್ತು. ಬಟ್ ಇವತ್ತು ಎಲ್ಲರೂ ತೊಗರಿ ಬೆಳೀತಾ ಇದ್ದೀರಿ. ಬಟ್ ಹಾಗಾಗಿ ಕೂಡ ನಾವು ಇಷ್ಟೆಲ್ಲ ತೊಗರಿ ಬೆಳೆದ್ವಿ.